ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ಯಾವಾಗ ಕರಿತೀವಿ? ಮದ್ವೆ ಆಗಿ 1 ವರ್ಷ ಆದ್ರೂ ಕೂಡ ಗಂಡ ಹೆಂಡತಿಯರು ಜೊತೆಗಿದ್ದು 1 ವರ್ಷದವರೆಗೂ ಅವ್ರು ಟ್ರೈ ಮಾಡಿ ಕೂಡ ಪ್ರೆಗ್ನೆನ್ಸಿ ಅಚೀವ್ ಆಗಿಲ್ಲ ಅಂದ್ರೆ ಅವಾಗ ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಮತ್ತೆ ಡಾಕ್ಟರ್ ಹತ್ರ ಯಾವಾಗ ಹೋಗ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಮದ್ವೆ ಆಗಿ 6 ತಿಂಗಳಿಗೆಲ್ಲ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಇನ್ಫರ್ಟಿಲಿಟಿ ವಿಚಾರ ಬಂದಾಗ ಗಂಡನ ವಯಸ್ಸಿಗಿಂತ ಹೆಂಡತಿಯ ವಯಸ್ಸು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೆಂಡತಿಯ ವಯಸ್ಸು 35 ವರ್ಷಕ್ಕಿಂತ ಕಮ್ಮಿ ಇದ್ದು ಗಂಡ ಹೆಂಡತಿ ಇಬ್ಬರಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ 1 ವರ್ಷದವರೆಗೂ ಟ್ರೈ ಮಾಡೋದು ಒಳ್ಳೆಯದು. ಆದ್ರೆ ಹೆಂಡತಿಯ ವಯಸ್ಸು 35 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮ್ಯಾಕ್ಸಿಮಮ್ 6 ತಿಂಗಳವರೆಗೆ ಮಾತ್ರ ಟ್ರೈ ಮಾಡ್ಬೇಕು. 6 ತಿಂಗಳಲ್ಲೂ ಪ್ರೆಗ್ನೆನ್ಸಿ ಅಚೀವ್ ಆಗಿಲ್ಲ ಅಂತಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಏನಕ್ಕಪ್ಪ ಅಂತಂದ್ರೆ ಹೆಂಡತಿಯರಿಗೆ 35 ವರ್ಷ ದಾಟಿದ ನಂತರ ಏನಾಗುತ್ತೆ, ಫರ್ಟಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಎಗ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಹೆಂಡತಿಯ ವಯಸ್ಸು 35ಕ್ಕಿಂತ ಜಾಸ್ತಿ ಇದ್ರೆ 6 ತಿಂಗಳಿಗಿಂತ ಹೆಚ್ಚಿಗೆ ವೆಯ್ಟ್ ಮಾಡಬಾರ್ದು. 6 ತಿಂಗಳ ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಆದ್ರೆ ಕೆಲವು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಂತ ಅಂದ್ರೆ ಈಗ ಮದುವೆಗೆ ಮುಂಚೆನೆ ಹೆಂಡತಿಯಲ್ಲಿ PCOD ಡಯಾಗ್ನೋಸ್ ಆಗಿದ್ರೆ, ಪೀರಿಯಡ್ಸ್ ತುಂಬಾನೇ ಇರ್ರೆಗ್ಯುಲರ್ ಇತ್ತು ಅಂತ ಅಂದ್ರೆ, ಮದ್ವೆಗೂ ಮುಂಚೆನೆ ಎಂಡೋಮೆಟ್ರಿಯೋಸಿಸ್ ಅಥವಾ ಫೈಬ್ರಾಯ್ಡ್ಸ್ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ, ಇಲ್ಲ ಓವರಿ ಸರ್ಜರಿ ಏನಾದ್ರು ಮಾಡಿ ಓವರಿ ಏನಾದ್ರು ತೆಗ್ದಿದ್ರೆ, ಈ ತರ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ, ಅಥವಾ ಗಂಡಸರಿಗೆ ಇರೆಕ್ಷನ್ ಅಥವಾ ಇಜಾಕ್ಯುಲೇಷನ್ ಏನಾದ್ರು ಪ್ರಾಬ್ಲಮ್ ಇದ್ರೆ, ಸೊ ಈ ರೀತಿ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಏನಾಗುತ್ತೆ, ನೀವು 6 ತಿಂಗಳು ಕೂಡ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. 1 ಅಥವಾ 2 ತಿಂಗಳ ನಂತರ ಕೂಡ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಉತ್ತಮ.